ಬಾಗೇಪಲ್ಲಿ ತಾಲೂಕಿನಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ, ಕೊಲ್ಲುತ್ತೇವೆ ಎಂಬ ಬೆದರಿಕೆ ಒಳಗೆ ಯುವಕರು ಭಯಭೀತರಾಗಿದ್ದಾರೆ. ಡಾಕ್ಯುಮೆಂಟ್ಸ್ ಅಲ್ಲ ಹೇಳೋದ್ ಕೇಳು. ಡಾಕ್ಯುಮೆಂಟ್ಸ್ ಅಲ್ಲ, ಆಫ್ ಮಾಡು. ದಲಿತರ ಜಮೀನನ್ನು ಕಬಳಿಸಿದ ಶಿವಾರೆಡ್ಡಿ ಮತ್ತು ಕುಟುಂಬದವರು. ದಲಿತರ ಜಮೀನನ್ನು ಕಬಳಿಸಲು ದಲಿತರನ್ನೇ ಎತ್ತಿ ಕಟ್ಟುವ ಬ್ರಿಟಿಷರ ಹುನ್ನಾರ ಮಾಡಿದ್ರ ಲೇಔಟ್ ಡೆವಲಪರ್ಸ್. ಬಾಗೇಪಲ್ಲಿಗೆ ಇಂಥ ಶಾಸಕರು ಇರಬೇಕು. ದೇವ್ರಂತವ್ರ MLA ಸಾಹೇಬ್ರು. ಎಸ್ ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೀತಾ ಇರುವ ಅಕ್ರಮ ಮತ್ತು ದಲಿತರ ಮೇಲೆ ದೌರ್ಜನ್ಯಗಳು. ನರಪಲ್ಲಿ ಎಂಬ ಗ್ರಾಮದ ಬೋವಿ ಜನಾಂಗಕ್ಕೆ ಸೇರಿರುವ ವ್ಯಕ್ತಿಗಳ ಜಮೀನನ್ನು ರೆಡ್ಡಿ ಸಮುದಾಯದ ಭೂಮಾಫಿಯಾಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅದನ್ನು ಲೇಔಟ್ ಮಾಡುವ ಉದ್ದೇಶದಿಂದ ಆ ಭೂಮಿಯ ದಾಖಲೆಗಳನ್ನೇ ತಿರುಚಿ ಅಕ್ರಮ ದಾಖಲೆಗಳನ್ನು ಮಾಡಿಕೊಂಡಿದ್ದಾರೆ ಅಂತ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಅರವಿಂದ್ ಎಂಬ ದಲಿತ ಯುವಕ ಹೋರಾಟಕ್ಕೆ ಹೋದರೂ ಅವನಿಗೆ ಕೊನೆಗೆ సిక్కిದ್ದು బిసి బిసి కజ్జాయ ಮತ್ತು వదే. ఇంతకలా చేసి ఇంత కొడతానా కూడా నాకు పోలీసు వాళ్ళు రాలే, ఆ తహసీల్దారు రాలే. తహసీల్దార్ మేడం చెప్పింది స్టాప్ చేస్తామని, అయినా నాకు దౌర్జన్యంగా కొట్టి ఇట్లా చేసినారు నన్ను. నాకు ఎక్కడా న్యాయం సిಗ್ತಾలేదు. ಸಂಪೇಕ್ ಪ್ರಯತ್ನ చేస్తున్నారు. ಇದರ ನಡುವೆ ಅವನ ಕುಟುಂಬಸ್ಥರು ನಮ್ಮ ಜಮೀನನ್ನು ಕಬಳಿಸಿರುವುದು ಯಾಕೆ ಎಂಬ ವಿಚಾರವಾಗಿ ಕೇಳಲಾಗಿ ಮತ್ತು ಲೇಔಟ್ ಮಾಡ್ತಿರುವ JCBಗೆ ಅಡ್ಡವಾಗಿ ಮಲಗಿದ್ರೂ ಪ್ರಯೋಜನವಾಗದೆ ಅವರ ಮೇಲೆ ಹಲ್ಲೆಗೆ ಮುಂದಾಗಿ ಅರವಿಂದ್ ಎಂಬ ದಲಿತ ಯುವಕನಿಗೆ ಚೆನ್ನಾಗಿ ಥಳಿಸಿ ರಕ್ತ ಬರುವಂತೆ ಮಾಡಿದ್ದಾರೆ. ಈ ವಿಷಯವಾಗಿ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ನಮೂದಾಗಿದ್ರೂ ಹಲ್ಲೆಗೆ ಒಳಗಾದ ವ್ಯಕ್ತಿಗಳಿಗೆ ರಕ್ಷಣೆ ಇಲ್ಲ. ಬದಲಾಗಿ ಹಲ್ಲೆ ಮಾಡಿದವರು ಇನ್ನೂ ಹೊರಗಡೆ. ರಾಜಾರೋಷವಾಗಿ ಯಾವುದೇ ಅಕ್ರಮ ಮಾಡಿದ್ರೂ ದುಡ್ಡಿನ ಮುಂದೆ ಇವೆಲ್ಲವೂ ಚೆಲ್ಲಾಪಿಲ್ಲಿಯಾಗ್ತವೆ. ನಮ್ಮನ್ನು ಕೇಳುವರು ಯಾರು ಎಂಬ ಅಹಂನಿಂದ ಮೆರಿತಾ ಇದ್ದಾರೆ ಎಂಬುದು ಹಲ್ಲೆಗೆ ಒಳಗಾದ ವ್ಯಕ್ತಿಯ ಆರೋಪವಾಗಿದೆ. ಇದು ಮಾಡಿದ್ರು, ಸಹಾಯ ಮಾಡಿದ್ರು ತುಂಬಾ ಇದರಿಂದ. ಇನ್ನೊಂದು ನನ್ನನ್ನು ಸಾಯಿಸೋ ಪ್ರಯತ್ನ ಏನಂದ್ರೆ, ನಮ್ದು ಜಮೀನು ಮ್ಯಾಟ್ರ್ ಪಕ್ಕಕ್ಕೆ ಇಟ್ರೆ ಗಾರ್ಮೆಂಟ್ಸ್ ಒಂದಿದೆ, ಎರಡು ಗಾರ್ಮೆಂಟ್ಸ್ ಇದಾವೆ, ಒಂದು ಬಾರ್ ಇದೆ, ಒಂದು ರೆಸ್ಟೋರೆಂಟ್ ಇದೆ. ಅದರಲ್ಲಿ 61 ಸರ್ವೆ ನಂಬರ್ ಒಂದು ಕಡೆ ಇದ್ರೆ ಇವರು ಗಾರ್ಮೆಂಟ್ಸ್ ಕಟ್ಟಿರೋದು ಒಂದು ಕಡೆ. ಇದೆಲ್ಲ ನಮ್ಗೆ ಗೊತ್ತಾಗಿದೆ. ಇದು ಆಚೆ ತಂದ್ರೆ ನಂದೆಲ್ಲ ಅಮರ ಸಮಸ್ಯೆ ಆಗುತ್ತೆ, ಹೋಗುತ್ತೆ ಅಂತ ಒಂದು ಉದ್ದೇಶದಿಂದ ನನ್ನನ್ನು ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಶಿವಾರೆಡ್ಡಿ ಅವರ ಬೆಂಬಲಿಗರು ಸದಾ ನಾಯಕ್ ಅಂತ ಒಬ್ಬನಿದ್ದಾನೆ. ಅವನ್ ಸೀಮೆಯನ್ನೇ ಹಾಕು ಸಾಯಿಸ್ತೀನಿ ಅಂತ ಒಂದು ವಿಡಿಯೋ ಇದೆ, ನೋಡಿ ಸರ್ ನೀವೇ. ಈ ಸಮಸ್ಯೆಯನ್ನು ತಿಳಿದುಕೊಳ್ಳಿ. ಬಾಗೇಪಲ್ಲಿ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳೊಂದಿಗೆ ಖುದ್ದು ಬಂದು ಭೇಟಿಯಾಗಿ ತನ್ನ ತಾಲೂಕಿನ ಮತದಾರರಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಏಳೆಯಾಗಿ ಬಿಚ್ಚಿಡುತ್ತಾ ಭೂಮಾಫಿಯಾ ಅವರ ವಿರುದ್ಧ ಕಂದಾಯ ಇಲಾಖೆಯು ಸಮರ ಸಾರುವಂತೆ ಹೇಳಿದ್ದಾರೆ ಎಂಬುದು ತಿಳಿದು ಬಂದಿದೆ. ಈ ದಿನ ಇಲ್ಲಿಗೆ ಬಂದ ಉದ್ದೇಶ, ನಿನ್ನೆ ಬಾಗೇಪಲ್ಲಿಯಲ್ಲಿ ಯಾವುದೋ ಒಂದು ಕಂದಾಯ ಇಲಾಖೆ ಸಂಬಂಧಪಟ್ಟಂಗೆ ಒಂದು ಗಲಾಟೆ ಆಗುತ್ತೆ. ಅವ್ರು ರಾತ್ರಿ ಫೋನ್ ಮಾಡಿಬಿಟ್ಟು ಅಂತ ಹತ್ಕೊಂಡ್ರು ನನ್ನ ಜೊತೆ. ಇಲ್ಲ ನಾತ ಬರಲೇಬೇಕಿಲ್ಲ, ನಮ್ಮನ್ನು ಸಾಯಿಸಿಬಿಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಪ್ಪ ಎಷ್ಟೊತ್ತಾದ್ರೂ ಬಾಗೇಪಲ್ಲಿಗೆ ಬರ್ತೀನಿ ಅಂದೆ. ನಂದೇನೋ ಬೇರೆ ಕೆಲಸ ಇದ್ದು ಇಲ್ಲಿ ಬಂದಾಗ ಅವರು ಇಲ್ಲಿಗೆ ಬಂದಿದ್ದರು. ಮತ್ತು DC ಜೊತೆ ಮಾತನಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಾಳೆ ಬಾಗೇಪಲ್ಲಿಗೆ DC ಅಲ್ಲಿಗೆ ಬಂದು ಖುದ್ದಾಗಿ ಇದನ್ನು ನಾನು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಜನನೂ ಆಯಿತು ಅಂತೇಳ್ಬಿಟ್ಟು ಇಲ್ಲಿಂದಾಗಿದೆ. ಆದರೆ ಯಾವುದೇ ಒಂದು ಕಾರಣಕ್ಕೆ ಇರುತ್ತೆ ಜಮೀನು ಗಲಾಟೆಗಳು. ಆದರೆ ಈ ಪಡೆದಾಟದ ಲೆವೆಲ್ಗೆ ಹೋಗ್ಬಾರ್ದು. ಯಾಕಂದರೆ ನಾವಿರೋರು ಒಂದಾದಾಗ ಅವ್ರು ಕರೆಸ್ಬೇಕು, ಮಾತನಾಡಬೇಕು, ನ್ಯಾಯಸಮ್ಮತವಾಗಿ ಹೋಗ್ಬೇಕು ವಿನಃ ಈ ಥರ ದಬ್ಬಾಳಿಕೆ ಮಾಡಿದ್ರೆ ನಮ್ಮ ಬಾಗೇಪಲ್ಲಿಲಂತೂ ನಡೆಯಲ್ಲ. ಇದಷ್ಟೊತ್ತು ಗ್ಯಾರಂಟಿ. ಅದೇನೇ ಆಗ್ಲಿ, ಹಲ್ಲೆಗೆ ಒಳಗಾದವರ ಬಗ್ಗೆ ಯಾವುದೇ ಕನಿಕರ ಇಲ್ಲದ ಪೊಲೀಸರು ಮಾಡ್ತಿರುವ ಕೆಲಸವಾದರೂ ಏನು ಎಂಬುದು ಆ ಯುವಕನ ಪ್ರಶ್ನೆಯಾಗಿದೆ. ಭೂಮಾಫಿಯಾ ವ್ಯಕ್ತಿಗಳು ದಲಿತ ಕುಟುಂಬಕ್ಕೆ ಸೀಮೆ ಎಣ್ಣೆ ತಂದು ಸುಟ್ಟು ಬಿಸಾಕ್ತೀವಿ ಎಂಬ ಬೆದರಿಕೆಯನ್ನು ಹಾಕಿದ್ರೂ ಈ ವಿಡಿಯೋಗಳು ನೋಡಿದ ರಕ್ಷಣಾ ಇಲಾಖೆಯು ಕೈಕಟ್ಟಿ ಕುಳಿತಿರುವುದಾದ್ರೂ ಯಾಕೆ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿದೆ. ನನ್ನ ಹೆಸರು ನಾಗರಾಜ್ ಅಂತ. ನಾರೇಪಲ್ಲಿ ಸರ್ವೆ ನಂಬರ್, ಹಳೆ ಸರ್ವೆ ನಂಬರ್ 22. ಅದರಲ್ಲಿ ಸರ್ಕಾರ ಗೋಮಾಳ ಜಾಸ್ತಿ ಇದೆ. ಅದು ಹೈವೇ ಪಕ್ಕ ಇದೆ ಅಟ್ಯಾಚ್.
ಆದುದರಿಂದ ಅದರಲ್ಲಿ ಫೋರ್ಜರಿ ಡಾಕ್ಯುಮೆಂಟ್ ಸೃಷ್ಟಿಸಿಕೊಂಡು ನಮ್ಮ ತಾತ ಗ್ರ್ಯಾಂಟ್ ಆಗಿತ್ತು. ಅದರಲ್ಲಿ ಪೊಸಿಷನ್ಗೆ ನಮ್ಮ ತಾತ ಫುಲ್ ಅದ್ಭುತ ಎಲ್ಲ ಸ್ಕೆಚ್ ಕೊಟ್ಟಿದ್ದಾರೆ 51ರಲ್ಲಿ. ಅದೆಲ್ಲ ಡಾಕ್ಯುಮೆಂಟ್ ನಮಗೆ ಗೊತ್ತಾಗ್ದಿರ ಅವರು ಅದನ್ನು ಮುಚ್ಚಿಸ್ಬಿಟ್ಟು ಫೋರ್ಜರಿ ಮಾಡಿಕೊಂಡು ಅದೇ ನಮ್ಮ ತಾತ 1992 ಆ ಡೇಟ್ನಲ್ಲಿ ಅದೆಲ್ಲ ಇದಾಗ್ಬಿಟ್ಟು ಆ ಡಾಕ್ಯುಮೆಂಟ್ಗೆ ಅದೇ ನಮ್ಮ ತಾತಾಗ ಆಗಿದ್ದಂಗೆ ಹಂಗೆ ಸೃಷ್ಟಿಸಿ ಅವ್ರು ಫೋರ್ಜರಿ ಡಾಕ್ಯುಮೆಂಟ್ ಮಾಡಿಬಿಟ್ಟು ಅದನ್ನು ಲೇಔಟ್ಗಳು ಮಾಡ್ತಾಯಿದ್ದು. ನಾವು ಅಲ್ಲಿಗೆ ನಮ್ದು ಇದು ನಾವು ಪೊಸಿಷನ್ ಇದ್ದೀವಿ, ಹಿಂಗೆ ಆಗಿದೆ ಅಂತ ನಾವು ಅಲ್ಲಿ ಹೋಗಿದ್ವು. ಅದಕ್ಕೆ ಈಗ ತಾತನಿಗೆ ಆರ್ಡರ್ ಆಗಿರೋದು ಯಾರು ಈ ತರದ ಒಂದು ಅಕ್ರಮ ದಾಖಲೆಯನ್ನು ಸೃಷ್ಟಿಸಿದ್ರು ವೆಂಕಟ ಶಿವಾರೆಡ್ಡಿ ಅಂತ. ಅವ್ರು ಬಂದ್ಬಿಟ್ಟು 3-4 ರಿಜಿಸ್ಟರ್ ಮಾಡಿಸ್ಕೊಂಡು ಅದರಲ್ಲಿ 2005ರಿಂದ ಅದೆಲ್ಲ ಫೇಕ್ ಡಾಕ್ಯುಮೆಂಟ್ ಅಂತ ನಮಗೆ ತಿಳಿದು ಬಂದಿದೆ ಮಾಹಿತಿ. ಅದೇನೇ ಆಗಲಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕಾನೂನು ಮುಂದೆ ಸಮಾನರು ಎಂಬ ವಿಷಯವು ಕೇವಲ ಮಾತಿಗೆ ಅಷ್ಟೇನೋ ಎಂಬ ಆತಂಕ ಸಾರ್ವಜನಿಕರಲ್ಲಿ ಮೂಡಿದೆ. ಇನ್ನಾದರೂ ಶ್ರೀಮಂತ ಭೂಮಾಫಿಯರ ದುಡ್ಡಿನ ದಿಮಾಕನ್ನು ಕಾನೂನು ಅಸ್ತ್ರದಿಂದ ಬಗ್ಗಿಸಿ ದಲಿತರಿಗೆ ಮತ್ತು ನೊಂದವರಿಗೆ ನ್ಯಾಯವನ್ನು ಕೊಡಿಸಬೇಕು ಎಂಬುದು ಆ ನೊಂದ ಯುವಕರ ಆಶಯವಾಗಿದೆ. ನಮ್ಮ ಹೆಸರು ವಸಂತ. ನಾರೇಪಲ್ಲಿ ಹತ್ರ ಇರೋ ಜಮೀನ ಎಲ್ಲೋ ಗೆಡ್ದು ಮಾತ್ರ ಇರೋ ಸರ್ವೆ ನಂಬರ್ ತಗೊಂಡ್ ಬಂದು ಇಲ್ಲಿ ಇವರು ಲೇಔಟ್ ಮಾಡೋದಕ್ಕೆ ಕನ್ವರ್ಷನ್ಗೆ ಲೇಔಟ್ ಮಾಡೋದಕ್ಕೆ ಪರ್ಮಿಷನ್ ಎಲ್ಲ ತಗೊಂಡ್ ಬಂದಿದ್ರು. ಇವ್ರು ಹೋಗಿ ಯಾಕೆ ಅಲ್ಲಿ JCP ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ಬೇರೆ ಊರಿಂದ 40 ಜನನ ಕರೆಸ್ಬಿಟ್ಟು ಇವ್ರನ್ನ ಪ್ಲಾನೇ ಇಲ್ದಿರ ಬಂದು ಹೊಡೆದು ಇವ್ರನ್ನ ಸಾಯಿಸ್ತೀವಿ ಅಂತ ಏನೇನೋ ಬೆದರಿಕೆ ಹಾಕಿ ತುಂಬಾನೇ ಹಿಂಸೆ ಕೊಟ್ಟಿದ್ದಾರೆ. ಇವತ್ತು ಸಾಹೇಬ್ರೆಲ್ಲ MLA ಸಾಹೇಬ್ರು DC ಸಾಹೇಬ್ರು ಎಲ್ಲ ಪರ್ಸನಲ್ ಆಗಿ ತಗೊಂಡು ಹೇಳಿದ್ದಾರೆ. ಅದೆಲ್ಲಾನು ಮಾತಾಡಿದ್ದಾಯ್ತು. ನಾಳೆ ಎಲ್ಲ ತಹಸೀಲ್ದಾರು SP ಸಾಹೇಬ್ರು DC ಸಾಹೇಬ್ರು ಎಲ್ಲ ಬಾಗೇಪಲ್ಲಿಗೆ ಬಂದು ಎನ್ಕ್ವೈರಿ ಮಾಡಿ ಅದೇನಿದೆಯೋ ನ್ಯಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಘಟನೆ ನಡೆದು 3 ದಿವಸ ಆಯ್ತು. 3 ದಿವಸದಿಂದನೂ ನಡೀತಾನೆ ಇದೆ. ಕಂಪ್ಲೇಂಟ್ ಆಗಿದೆ, FIR ಆಗಿದೆ. FIR ತಗೊಂಡ್ ಬಂದು ಇವ್ರು ಅಡ್ಮಿಟ್ ಆಗಿದ್ರು. ಅಷ್ಟು ಹೊಡೆದ್ಬಿಟ್ಟಿದ್ರಿ ಹುಡುಗನ್ನ. ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದು. అనా MLA సాహెబ్ చెప్పినాడు, తహసీల్దార్ సబ్ ఇన్స్పెక్టర్ కూడా చెప్పినారు స్టాప్ చేయాలని. ಆಯ್ತು, ಆಗಿದೆ, ಆಗ್ಲಿ ಬಿಡಿ. ಅಕ್ಕ ದೌರ್ಜನ್ಯ ಮಾಡಿ ಜನರು ಕರ್ಕೊಂಡ್ ಬಂದಿದ್ದವ್ರು ನೀವು. ಆಯ್ತು ಆಯ್ತು, ಬನ್ನಿ ಅಕ್ಕ ಡಾಕ್ಯುಮೆಂಟ್ ತೋರ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಹೇಳೋದ್ ಕೇಳು. ಡಾಕ್ಯುಮೆಂಟ್ಸ್ ಎಲ್ಲ ಆಫ್ ಮಾಡು. ಸಂಪಯ್ಯ ಸಂಪಯ್ಯ ರೈತರು ನಿಮ್ಮ మనం కాదడా మనసులో ఉండేలా జమీన్ వెళ్ళిపోతుంది. కానీ నేను మేడం చెప్పింది, తహసీల్దార్ మేడం చెప్పింది, సబ్ ఇన్స్పెక్టర్ చెప్పినారు. అయినా ఇంత దౌర్జన్యంగా వస్తే ఏం దానికి అర్థం ఏమి? ఎమ్మెల్యేను DC డిస్కస్ చేసినారంటే అది గ్రేట్ న్యూస్. నీకు గ్రేట్ ఒక ఎమ్మెల్యే సాహెబ్ నీ గురించి చెప్పిండారు సార్ అంటే చాలా గ్రేట్. ನಮ್ಗೆ MLA ಸಾಹೇಬ್ರು DC ಸಾಹೇಬ್ರು ದೇವ್ರು ಇದ್ದಂಗೆ ಅವರು. సరే